ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಕಿಡ್ನಿ ಡಾಕ್ಟರ್ ರವಿ KR. ಇವತ್ತಿನ ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ KR ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮಗೆ ಸ್ವಾಗತ. ಇವತ್ತು ನಾವು ಕಿಡ್ನಿ ಡೊನೇಷನ್ ಬಗ್ಗೆ ತಿಳ್ಕೊಳ್ಳೋಣಂತೆ. ಭಾಳಷ್ಟು ಜನಕ್ಕೆ ಡೌಟ್ ಇರುತ್ತೆ, ಕಿಡ್ನಿ ಡೊನೇಷನ್ ಹೇಗೆ ಮಾಡ್ಬೋದು, ಯಾರು ಮಾಡ್ಬೋದು. ಆದರೆ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದರೆ ನಾವು ಇದರಲ್ಲಿ ಡಿಸ್ಕಸ್ ಮಾಡೋಣಂತೆ. ಕಿಡ್ನಿ ವಿಫಲತೆ ಆದಾಗ ಬೆಸ್ಟ್ ಟ್ರೀಟ್ಮೆಂಟ್ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. ಯಾಕಂತಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ಮೇಲೆ ಕಿಡ್ನಿ ಫೇಲ್ಯೂರ್ ಇದ್ದವ್ರಿಗೆ ಕ್ವಾಲಿಟಿ ಆಫ್ ಲೈಫ್ ತುಂಬ ಇಂಪ್ರೂವ್ ಆಗುತ್ತೆ. ಅವ್ರಿಗೆ ಆಹಾರ ಕ್ರಮಗಳಾಗ್ಬೋದು, ನೀರು ಕುಡಿಯುವಂಥದ್ದು ಇರ್ಬೋದು. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನಲ್ಲಿ ತುಂಬ ಅವರಿಗೆ ಭಾಳ ಈಸಿ ಇರುತ್ತೆ ಮ್ಯಾನೇಜ್ ಮಾಡೋದಕ್ಕೆ, ಡಯಾಲಿಸಿಸ್ಗೆ ಕಂಪೇರ್ ಮಾಡೋದು. ಹಾಗಾಗಿ ಭಾಳಷ್ಟು ಜನ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ನ ಟ್ರೀಟ್ಮೆಂಟ್ ಆಗಿ ಪ್ರಿಫರ್ ಮಾಡ್ತಾರೆ. ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಯಾರು ಕಿಡ್ನಿ ದಾನ ಮಾಡ್ಬೋದು ಅನ್ನೋದು ಕೂಡ ಗೊತ್ತಾಗಬೇಕು. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು ಅಥವಾ ಕಿಡ್ನಿ ದಾನ ಅನ್ನೋದು ಒಂದು ಮಹಾದಾನ. ದಾನಗಳಲ್ಲಿ ಬಹಳ ಶ್ರೇಷ್ಠವಾದ ದಾನ ಅಂತಂದ್ರೆ ಅಂಗಾಂಗಗಳ ದಾನ ಅಂತ. ಒಬ್ಬ ಮನುಷ್ಯ ಜೀವಂತವಾಗಿರುವಾಗ್ಲೇ ಆರ್ಗನ್ನ ಡೊನೇಟ್ ಮಾಡ್ಬೋದು. ಉದಾಹರಣೆಗೆ ಲಿವರ್, ಕಿಡ್ನಿ ಮುಂತಾದವುಗಳು. ಆದರೆ ಮರಣ ನಂತರ ಅಂದರೆ ಬ್ರೈನ್ ಡೆತ್ ಆದಾಗ ಕೂಡ ಕೆಲವು ಆರ್ಗನ್ನ ಕಂಪ್ಲೀಟ್ ಡೆತ್ ಆಗ್ಲಿಕ್ಕೆ ಮುಂಚೆ ಅವರು ಡೊನೇಟ್ ಮಾಡ್ಬೋದು. ಇದಕ್ಕೆ ನಾವು ಲಿವಿಂಗ್ ಡೊನೇಷನ್ ಹಾಗೂ ಕ್ಯಾಡಾವರ್ ಡೊನೇಷನ್ ಅಥವಾ ಡಿಸೀಸ್ ಡೊನೇಷನ್ ಅಂತ ಕರಿತೀವಿ. ಇದು ಎರಡು ಡಿಫರೆಂಟ್ ಆಗಿರುತ್ತೆ. ಲಿವಿಂಗ್ ಡೊನೇಷನ್ ಅಂದರೆ ಜೀವಂತವಾಗಿರ್ಬೇಕಾದ್ರೆ ನಾವು ನಮ್ಮ ಅಂಗಗಳನ್ನ ದಾನ ಮಾಡುವಂಥದ್ದು. ಡಿಸೀಸ್ ಡೊನೇಷನ್ ಅಥವಾ ಕ್ಯಾಡಾವರ್ ಡೊನೇಷನ್ ಅಂದರೆ ನಮ್ಮ ಮರಣೋತ್ತರ, ಅಂದರೆ ಇನ್ನೂ ಹಾರ್ಟ್ ಕ್ರಿಯೆನಲ್ಲಿ ಇರ್ತದೆ, ಆವಾಗಲೇ ನಾವು ಡೊನೇಟ್ ಮಾಡ್ಬೋದು. ಸೊ ಯಾರು ಡೊನೇಟ್ ಮಾಡ್ಬೋದು ಅಂತಂದರೆ ಇದಕ್ಕೆ ಸರ್ಕಾರದ ಒಂದು ನೀತಿ ನಿಯಮಗಳಿದೆ. ಯಾಕೆಂತಂದರೆ ಇದರಿಂದ ದುರ್ಬಳಕೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಇದಕ್ಕೆ ನಿಯಮಾವಳಿಗಳನ್ನ ತಂದಿದೆ. ಸೊ ಮನೆಯಲ್ಲಿ ಯಾರು ಡೊನೇಟ್ ಮಾಡ್ಬೋದು ಅಂತಂದ್ರೆ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತ ಕರಿತೀವಿ. ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತಂದ್ರೆ ಯಾರು ಕಿಡ್ನಿ ಪೇಷಂಟ್ ಇರ್ತಾರೆ, ಡಯಾಲಿಸಿಸ್ ಇರ್ತಾರೆ ಅಥವಾ ಕಿಡ್ನಿ ವಿಫಲತೆ ಆಗಿರ್ತದೆ, ಆ ಪೇಷಂಟನ್ನ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಆಗಿರ್ಬೇಕು. ಸೊ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತಂದ್ರೆ ಹತ್ತಿರದ ರಿಲೇಟಿವ್ಸ್ ಅವರು. ಯಾರು? ತಂದೆ ತಾಯಿ ಆಗಿರ್ಬೋದು, ಅಣ್ಣ ತಮ್ಮ, ಅಕ್ಕ ತಂಗಿ ಆಗಿರ್ಬೋದು, ಅಜ್ಜ ಅಜ್ಜಿ ಆಗಿರ್ಬೋದು. ಮದುವೆ ಆದ್ಮೇಲೆ ನಮ್ಮ ಸ್ಪೌಸ್ ಅಂದ್ರೆ ಗಂಡನಿಗೆ ಹೆಂಡತಿ ಅಥವಾ ಹೆಂಡತಿಗೆ ಗಂಡ, ಮಕ್ಕಳಾಗಿರ್ಬೋದು, ಅಂದ್ರೆ 18 ವರ್ಷ ಮೇಲ್ಪಟ್ಟು. ಸೊ ಇವರೆಲ್ಲ ನಮಗೆ ನಿಯರ್ ರಿಲೇಟಿವ್ಸ್ ಅಂತ ಕರಿತೀವಿ. ಇವರು ನಮಗೆ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತ ನಾವು ಕರಿತೀವಿ. ಇವರು ನಮ್ಮ ಸರ್ಕಾರದ ಒಂದು ಅನುಮತಿ ಮೇರೆಗೆ ತಮ್ಮ ಸ್ವಇಚ್ಛೆಯಿಂದ ನಮೂದನೆ ಮಾಡಿಕೊಂಡು ಅವರು ಇನ್ನೊಬ್ಬರಿಗೆ ಅವಶ್ಯಕತೆ ಇರೋರಿಗೆ ಅಂಗಗಳನ್ನು ಡೊನೇಷನ್ ಮಾಡ್ಬೋದು. ಇದಕ್ಕೆ ನಾವು ಲಿವಿಂಗ್ ಡೊನೇಷನ್ ಅಂತ ಕರಿತೀವಿ. ಹಾಗೆ ಸ್ಪೆಷಲ್ ಒಕೇಶನ್ಸ್ ಅಲ್ಲಿ ಮನೆಯಲ್ಲಿ ಕಿಡ್ನಿ ಡೊನೇಷನ್ ಮಾಡುವಂತ ಒಂದು ಪರಿಸ್ಥಿತಿ ಯಾರಿಗೂ ಇರೋದಿಲ್ಲ. ಕೆಲವರಿಗೆ ಅನುವಂಶಿಕ ಕಿಡ್ನಿ ಕಾಯಿಲೆ ಇರುತ್ತೆ, ಮನೆಯಲ್ಲಿ ಸಾಕಷ್ಟು ಜನಕ್ಕೆ ಕಿಡ್ನಿ ತೊಂದರೆ ಇರುತ್ತೆ. ಅವರು ನಿಯರ್ ರಿಲೇಟಿವ್ಸ್ನ ಸೆಕೆಂಡ್ ಡಿಗ್ರಿ ರಿಲೇಟಿವ್ಸ್ ಅಂತ ಇರ್ತಾರೆ. ಸೆಕೆಂಡ್ ಡಿಗ್ರಿ ರಿಲೇಟಿವ್ಸ್ಗೆ ನೀವು ಡೊನೇಷನ್ ತಗೊಳ್ಬೇಕು ಅಂತಂದ್ರೆ ಅದಕ್ಕೆ ಸರ್ಕಾರದ ಒಂದು ಸ್ಪೆಷಲ್ ಕನ್ಸಿಡರೇಷನ್ ಮೇಲೆ ಕೂಡ ತಗೊಳ್ಬೋದು. ಇದು ಇರುವಂತ ಒಂದು ಲಿವಿಂಗ್ ಡೊನೇಷನ್ ಒಂದು ಡೀಟೇಲ್ಸ್. ಹಾಗೆ ಬಹಳಷ್ಟು ಜನಕ್ಕೆ ಮನೆಯಲ್ಲಿ ಕಿಡ್ನಿ ಡೋನರ್ಸ್ ಇರೋದಿಲ್ಲ, ವಯಸ್ಸಾಗಿರುತ್ತೆ ಅಥವಾ ಅವ್ರಗಳಿಗೂ ಸಾಕಷ್ಟು ಕಾಯಿಲೆ ಇರುತ್ತೆ, ಅವರು ಕಿಡ್ನಿ ಡೊನೇಷನ್ ಮಾಡೋದಕ್ಕೆ ಯೋಗ್ಯವಾಗಿರೋದಿಲ್ಲ. ಸೊ ಇನ್ನೊಂದು ರೀತಿಯ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ ಡಿಸೀಸ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಪ್ರೋಗ್ರಾಮ್ ಅಂತ ಕರಿತೀವಿ. ಇದರಲ್ಲಿ ಬಹಳಷ್ಟು ಕಾರಣಗಳಿಂದ, ಉದಾಹರಣೆಗೆ ಆಕ್ಸಿಡೆಂಟ್ ಆಗಿರುತ್ತೆ, ಆಕ್ಸಿಡೆಂಟ್ ಆಗಿ ತಲೆಗೆ ಬಲವಾದ ಒಂದು ಪೆಟ್ಟನ್ನು ಬಿದ್ದಿರುತ್ತೆ, ಅವರಿಗೆ ಅನ್ಕಾನ್ಷಿಯಸ್ ಆಗಿರ್ತಾರೆ, ಕೋಮಾದಲ್ಲಿರ್ತಾರೆ, ಆದರೆ ಅವರ ಬೇರೆ ಅಂಗಗಳೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಿರುತ್ತೆ. ಈಗ ಬಹಳಷ್ಟು ಸರಿ ನೀವು ನ್ಯೂಸ್ ಪೇಪರಲ್ಲಿ, ಟಿವಿನಲ್ಲಿ ನೋಡಿರ್ಬೋದು, ಆಕ್ಸಿಡೆಂಟಲ್ಲಿ ತೊಂದರೆ ಆಗುವಂಥ ತಲೆಗೆ ಪೆಟ್ಟಾಗಿ ದೇಹದ ಎಲ್ಲ ಆರ್ಗನ್ಸ್ ಚೆನ್ನಾಗಿರುತ್ತೆ, ಆದರೆ ತಲೆಗೆ ಬದಲಾದ ಪೆಟ್ಟವನ್ನು ಬಿದ್ದು ಬ್ರೈನ್ ಫಂಕ್ಷನ್ ಮಾಡ್ತಾ ಇರೋದಿಲ್ಲ. ಅವರಿಗೆ ನಾವು ಈ ಥರ ಒಂದು ಟ್ರಾನ್ಸ್ಪ್ಲಾಂಟೇಷನ್ಗೆ ಅವರು ಅರ್ಹರಾಗಿರ್ತಾರೆ. ಅದಕ್ಕೆ ಅವರ ಮನೆಯ
ಎಲ್ಲ ಒಂದು ಬಂಧು ಮಿತ್ರರ ಒಂದು ಕನ್ಸೆಂಟ್ ಮೇರೆಗೆ ಒಂದು ಸರ್ಕಾರದ ನಿಯಮಾವಳಿ ಅನುಸಾರವಾಗಿ ಅವರನ್ನು ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ಗೆ, ಅದು ಅಂಗಗಳ ದಾನಗಳಕ್ಕೆ ಅವ್ರಿಗೆ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಒಂದ್ಸರಿ ಮನೇಲಿರುವಂತ ಪ್ರತಿಯೊಬ್ರು ಅಂಗದಾನಕ್ಕೆ ಅವರು ಒಪ್ಕೊಂಡ್ರು ಅಂತಂದ್ರೆ ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ತಗೊಂಡು ಅವ್ರಿಗೆ ಹಾರ್ಟ್ನ ತಗೊಳ್ಬೋದು, ಕಾರ್ನಿಯಾನ ತಗೊಳ್ಬೋದು, ಕಿಡ್ನಿನ ತಗೋಬಹುದು, ಲಿವರ್, ಇಂಟೆಸ್ಟೈನು, ಹಾಗೆ ಸುಮಾರು 12-13 ರೀತಿಯ ಬೇರೆ ಬೇರೆ ಅಂಗಗಳನ್ನು ನಾವು ಸೂಕ್ತ ಅವಶ್ಯಕತೆ ಇರುವಂತವರಿಗೆ ನಾವು ಅದನ್ನು ಕೊಡ್ಬೋದು. ಹೀಗೆ ಒಬ್ಬ ಒಂದು ಆರ್ಗನ್ ಡೋನರ್ ಸಿಕ್ಕಿದ್ರೆ, ಈ ಕ್ಯಾಡವರ್ ಪ್ರೋಗ್ರಾಮ್ ಅಂತ ನಾವೇನು ಹೇಳ್ತೀವಿ, ಅಥವಾ ಆಕ್ಸಿಡೆಂಟ್ ಕೇಸ್ನಲ್ಲಿ ಬ್ರೈನ್ ಡೆತ್ ಆಗಿರುವಂತಹ ಒಬ್ಬ ಆರ್ಗನ್ ಡೋನರ್ ಸಿಕ್ಕಿದ್ರೆ ಅವರು ಬಹಳಷ್ಟು ಜನ ಬೇರೆ ಬೇರೆ ರೀತಿಯ ಕಾಯಿಲೆ ಇರುವಂಥವ್ರಿಗೆ, ಹಾರ್ಟ್ ಫೇಲ್ಯೂರ್ ಇರ್ಬೋದು, ಲಿವರ್ ಪ್ರಾಬ್ಲಮ್ ಇರ್ಬೋದು, ಕಿಡ್ನಿ ಫೇಲ್ಯೂರ್ ಇರ್ಬೋದು, ಕೆಲವರಿಗೆ ಕಾರ್ನಿಯ ಅವಶ್ಯಕತೆ ಇರುತ್ತೆ, ಹಾಗೆ ಕರಳಿನ ಅವಶ್ಯಕತೆ ಇರುತ್ತೆ, ಕೆಲವರಿಗೆ ಪ್ಯಾನ್ಕ್ರಿಯಾಸ್ ಕೂಡ ಅವಶ್ಯಕತೆ ಇರ್ತದೆ. ಹೀಗೆ 12-13 ಬೇರೆ ಬೇರೆ ಅಂಗಾಂಗಗಳ ಒಂದು ದಾನವನ್ನು ಆತನು ಮಾಡ್ಬೋದು. ಹೀಗಾಗಿ ನಾನು ಆಗ್ಲೇ ಹೇಳಿದ ಹಾಗೆ ದಾನದಲ್ಲಿ ಶ್ರೇಷ್ಠವಾದ ದಾನ ಅಂತಂದ್ರೆ ಅಂಗಾಂಗಗಳ ದಾನ ಅಂತ ನನಗೆ ಇವತ್ತು ತಿಳ್ಕೊಂಡಿದ್ದೀವಿ. ಸೊ ಅವಶ್ಯಕತೆ ಇದ್ದವರು ಅಂಥವ್ರು, ಹಾಗೆ ಕೊಡುವಂತ ಇಚ್ಛೆ ಇರುವಂಥವ್ರು ಬರೀ ವಾಟ್ಸಪ್ಪಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಫಾರ್ವರ್ಡ್ ಮಾಡೋದ್ರಿಂದ 4 ಕಿಡ್ನಿ 2 ಕಿಡ್ನಿ ಹೀಗೆ ಅವೈಲಬಲ್ ಇದೆ, ಇದನ್ನು ನಿಮ್ಮ ಫ್ರೆಂಡ್ಸಿಗೆ ಫಾರ್ವರ್ಡ್ ಮಾಡಿ ಅನ್ನೋದು ಅದು ತಪ್ಪು ಒಂದು ನಿಮ್ಮ ಆಕ್ಟಿವಿಟಿ. ಆ ಥರ ಮೊಬೈಲ್ನಲ್ಲಿ ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಮಾಡೋದ್ರಿಂದ ಯಾರಿಗೆ ಅನುಕೂಲ ಆಗೋದಿಲ್ಲ. ಗೌರ್ಮೆಂಟ್ ಆಫ್ ಕರ್ನಾಟಕ ಮಾಡಿರುವಂತಹ ಒಂದು ಸಂಸ್ಥೆ ಜೀವ ಸಾರ್ಥಕತೆ ಅಂತ ಇದೆ. ಇದು ನಿಮಗೆ ಆನ್ಲೈನ್ನಲ್ಲಿ ಡೀಟೇಲ್ಸ್ ಸಿಗುತ್ತೆ. ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾರು ಈ ಥರ ಆಕ್ಸಿಡೆಂಟ್ ಕೇಸ್ನಲ್ಲಿ ಯಾರಿಗಾರು ತೊಂದರೆ ಆಗಿ ಅದ್ರ ಬಗ್ಗೆ ತಿಳ್ಕೊಂಡು ಅಂಗಗಳ ದಾನಕ್ಕೆ ಮುಂದೆ ಬಂದರೆ ಈ ಜೀವ ಸಾರ್ಥಕತೆ ಇರುವಂಥ ಒಂದು ಆರ್ಗನೈಸೇಷನ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಹೇಗೆ ಇದು ಟ್ರಾನ್ಸ್ಪ್ಲಾಂಟೇಷನ್ಗೆ ಅನುಕೂಲ ಆಗುತ್ತೆ, ಅದಕ್ಕೆ ಏನು ವ್ಯವಸ್ಥೆ ಇದೆ, ಯಾವ ರೀತಿ ಅಂಗಗಳ ದಾನಕ್ಕೆ ನಾವು ಮುಂದೂಡ್ಬೋದು ಅನ್ನೋದನ್ನ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ನೋಡ್ಕೊಂಡಲ್ಲ ವೀಕ್ಷಕರೇ, ಹೀಗೆ ಅಂಗಗಳ ದಾನಗಳದ್ದು ಒಂದು ಪ್ರೊಸೆಸ್ ನಡೀತಾ ಇದೆ. ಈಗ ಮರಣ ನಂತರ ನಾವು ನಮ್ಮ ದೇಹನ ಸುಟ್ಟಾಕ್ಬಿಡ್ತೀವಿ ಅಥವಾ ಮಣ್ಣಿಗೆ ಹೋಗ್ಬಿಡುತ್ತೆ. ಆದರೆ ಮರಣದಲ್ಲೂ ನಾವು ನಮ್ಮನ್ನ ಸಾರ್ಥಕಪಡಿಸ್ಕೊಳ್ಬೇಕು ಅಂತಂದ್ರೆ ಅಂಗಾಂಗ ದಾನಗಳಿಂದ ನಾವು ನಮ್ಮನ್ನ ಸಾರ್ಥಕಪಡಿಸ್ಕೊಳ್ಬೋದು. ಹೀಗೆ ನೋಡಿದಲ್ಲ ವೀಕ್ಷಕರೇ, ಒಬ್ಬ ವ್ಯಕ್ತಿ ತನ್ನ ಜೀವನದ ನಂತರವೂ ಕೂಡ ಇನ್ನೊಬ್ಬರ ಬಾಳನ್ನ ಬೆಳಗಬೇಕು ಅಂದ್ರೆ ಅವನು ಅಂಗಗಳ ದಾನಿಗಾದ್ರೆ ಇನ್ನೂ ಶ್ರೇಷ್ಠವಾಗಿರ್ತಾನೆ. ಸೊ ನಾವೆಲ್ಲ ಈ ಅಂಗಗಳ ದಾನಗಳ ಬಗ್ಗೆ ತಿಳ್ಕೊಳ್ಳಂತೆ ನಮ್ಮ ನಂತರವೂ ಕೂಡ ಇನ್ನೊಬ್ಬರ ಬಾಳನ್ನ ಬೆಳಕಬೇಕು ಅಂತ ಒಂದು ಆಸೆ ಇರುವಂತವರು ಈ ನಿಮ್ಮ ಮರಣ ನಂತರ ಇರುವಂತಹ ಒಂದು ಇಚ್ಛೆಯನ್ನ ಮಾಡಬೇಕು ಅಂತಂದ್ರೆ ಜೀವ ಸಾರ್ಥಕತೆ ಇರುವಂತಹ ಒಂದು ನಮ್ಮ ರಾಜ್ಯ ಸರ್ಕಾರದ ಏನು ಸಂಸ್ಥೆ ಇದೆ ಅದನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಧನ್ಯವಾದಗಳು.